ಎಲ್ರಿಗೂ ನಮಸ್ಕಾರ. ಯುಧಿಷ್ಠಿರನು ರಾಜಸೂಯ ಯಾಗವನ್ನು ಕೈಗೊಂಡನು. ಈ ಯಾಗ ಸಂದರ್ಭದಲ್ಲಿ ಜರಾಸಂಧ, ಶಿಶುಪಾಲ ಇತ್ಯಾದಿ ಕೃಷ್ಣ ವಿರೋಧಿಗಳು ಬಲಿಯಾದರು. ಅರ್ಜುನನು ಕಾಂಡವವನವನ್ನು ದಹಿಸುವ ಸಂದರ್ಭದಲ್ಲಿ ಅಸುರ ಶಿಲ್ಪಿ ಮಹಾನಿಗೆ ಜೀವದಾನ ಮಾಡಿದ್ದನು. ಇದರ ಕೃತಜ್ಞತೆಯನ್ನು ಅರ್ಪಿಸಲು ಇಂದ್ರಪ್ರಸ್ಥದಲ್ಲಿ ಅದ್ಭುತವಾದ ಸಭಾಭವನವೊಂದನ್ನು ನಿರ್ಮಾಣ ಮಾಡಿಕೊಟ್ಟನು. ಯಾಗವಾದ ನಂತರ ದೂರದ ಅತಿಥಿಗಳೆಲ್ಲರೂ ಹೊರಟು ನಿಂತರು. ದುರ್ಯೋಧನ, ಕರ್ಣ, ದುಶ್ಯಾಸನ ಮತ್ತು ಶಕುನಿಗಳು ಇನ್ನೂ ಉಳಿದುಕೊಂಡರು. ಒಂದು ದಿನ ಈ ಮಯನಿಂದ ನಿರ್ಮಿತವಾದ ಸಭಾಭವನವನ್ನು ಕುಲಂಕುಷವಾಗಿ ಗಮನಿಸುತ್ತಾ ಬರುತ್ತಿರಲು ಕೆಲವು ತಮಾಷೆಗಳು ನಡೆದವು. ಆ ಚಮತ್ಕಾರಿಕ ಭವನದಲ್ಲಿ ದುರ್ಯೋಧನನು ಓಹೋ, ಇಲ್ಲೊಂದು ದೊಡ್ಡ ನೀರಿನ ಕೊಳವಿದೆ ಎಂದುಕೊಂಡು ಪಿತಾಂಬರವನ್ನು ತುಸು ಮೇಲೆತ್ತಿಕೊಂಡು ನಡೆಯಲು ಅಲ್ಲಿ ನೀರು ಇಲ್ಲ, ಹಾಗೆ ಕೊಳವು ಕೂಡ ಇಲ್ಲ. ಇನ್ನೊಮ್ಮೆ ಇಂಥದೇ ಚಮತ್ಕಾರವೆಂದುಕೊಂಡು ನಡೆದರೆ ನೀರಿನಲ್ಲಿ ಬಿದ್ದು ಒದ್ದೆ ಮುದ್ದೆಯಾದನು. ಬಾಗಿಲಿದೆ ಎಂದುಕೊಂಡು ಹೋದರೆ ಅಲ್ಲಿದ್ದ ಗೋಡೆಗೆ ತಲೆಗಟ್ಟಿಸಿಕೊಂಡನು. ಭೀಮಾರ್ಜುನರು, ನಕುಲ ಸಹದೇವರು ಸದ್ದಿಲ್ಲದೆ ನಗುತ್ತಿದ್ದರು. ಯುಧಿಷ್ಠಿರನು ಅನುತಾಪ ಪಟ್ಟನು. ದ್ರೌಪದಿಯು ಮಾತ್ರ ಉಪ್ಪರಿಗೆಯ ಮೇಲೆ ನಿಂತು ದುರ್ಯೋಧನನ ಅವಸ್ಥೆಯನ್ನು ಕಂಡು ಕಿಲಕಿಲನೆ ನಕ್ಕಳು. ದುರ್ಯೋಧನನ ಎದೆಯಲ್ಲಿ ಕೆಂಡಗಳನ್ನು ಸುರಿಸಿತು ಆ ನಗೆ. ಹಸ್ತಿನಾಪುರಕ್ಕೆ ಬಂದು ಸೇರಿಕೊಂಡ ದುರ್ಯೋಧನನು ಜ್ವಾಲಾಮುಖಿಯಾಗಿ ಸ್ಫೋಟಗೊಳ್ಳುವ ಸ್ಥಿತಿಗೆ ಬಂದಿದ್ದನು. ಅವನು ಚಿಕ್ಕ ವಯಸ್ಸಿನಿಂದಲೂ ಹಠಮಾರಿ. ಧೃತರಾಷ್ಟ್ರ ಮತ್ತು ಭೀಷ್ಮರು ಅವನಲ್ಲಿ ಮೇಲಿರಿಮೆಯನ್ನು ಬೆಳೆಸಿದ್ದರು. ದುರ್ಯೋಧನ ತೇಜಸ್ವಿ, ಪೌರುಷ ಪರಾಕ್ರಮಗಳಲ್ಲಿ ಅವನು ಯಾರಿಗೇನೂ ಕಡಿಮೆ ಇಲ್ಲ. ಅವನು ಸಮರ್ಥ ಆಡಳಿತಗಾರ. ದುರ್ಯೋಧನನು ಖಿನ್ನನಾಗಿ ಜೀವನೋತ್ಸವವನ್ನು ಕಳೆದುಕೊಳ್ಳುತ್ತಿರುವುದನ್ನು ಕಂಡ ಶಕುನಿ ಮತ್ತು ಕರ್ಣ ಇದಕ್ಕೆ ಕಾರಣವನ್ನು ಊಹಿಸಿಕೊಂಡರು. ಪಾಂಡವರು ನಾಶವಾಗಬೇಕು, ಅದುವರೆಗೂ ನನಗೆ ಈ ಬದುಕಿನಲ್ಲಿ ಏನಿದ್ದರೂ ಏನಿಲ್ಲದಂತೆಯೇ ಸರಿ. ಇದು ದುರ್ಯೋಧನನ ನಿಲುವು. ಆಗ ಶಕುನಿಯು, ರಾಜ ದುಃಖಿಸಬೇಡ. ಯುದ್ಧವಿಲ್ಲದೆ ರಕ್ತಪಾತವಿಲ್ಲದೆ ಪಾಂಡವರ ಸಕಲ ಐಶ್ವರ್ಯವೂ ನಿನ್ನದಾಗುವಂತೆ ಅವರು ನಿರ್ಗತಿಕರಾಗಿ ಕಾಡಿಗೆ ಹೋಗುವಂತೆ ಮಾಡಬಲ್ಲೆ. ಆಶ್ಚರ್ಯವೇನಿದೆ? ನಿನಗೆ ಗೊತ್ತಿರುವಂತೆ ಯುಧಿಷ್ಠಿರನು ದ್ಯೂತ್ಯ ಪ್ರಿಯ. ಅವನನ್ನು ದ್ಯೂತ್ಯಕ್ಕೆ ಆಹ್ವಾನಿಸಿದರೆ ಒಲ್ಲೆ ಎನ್ನಲಾರೆ. ಅವನು ತನ್ನ ಸಮಸ್ತ ರಾಜ್ಯ ಕೋಶಗಳನ್ನು ಪಣ ಒಡ್ಡಿ ನಿನಗೆ ಒಪ್ಪಿಸುವಂತೆ ನಾನು ಮಾಡಬಲ್ಲೆ. ನೀನು ಪಗಡೆಯ ದಾಳಗಳನ್ನು ಉರುಳಿಸು ಎಂದು ನಕ್ಕನು. ಅವನು ಹೇಳಿದಂತೆಯೇ ನಡೆಯಿತು. ದ್ಯೂತ್ಯ ಕ್ರೀಡೆಗೆಂದು ಪ್ರತ್ಯೇಕ ಸಭಾಭವನವೇ ನಿರ್ಮಾಣಗೊಂಡಿತು. ವಿದುರ ಈ ಜೂಜು ಕಲಹಕಾರಿ, ದೂರದಲ್ಲೆಲ್ಲೋ ಪಾಂಡವರು ತಮ್ಮ ಪಾಡಿಗೆ ತಾವು ಸುಖದಿಂದಿರುವುದನ್ನು ಸಹಿಸಲಾಗದಷ್ಟು ದ್ವೇಷ ಒಳ್ಳೆಯದಲ್ಲ ಎಂದು ಹೇಳಿದರೆ ಪುತ್ರ ವ್ಯಾಮೋಹಿ ಧೃತರಾಷ್ಟ್ರ ಕೇಳಲಿಲ್ಲ. ಪಾಂಡವರನ್ನು ಹಸ್ತಿನಾಪುರಕ್ಕೆ ಗೌರವ ಮತ್ತು ವೈಭವಗಳೊಂದಿಗೆ ಬರಮಾಡಿಕೊಂಡರು. ಪಾಂಡವರ ದುರ್ದೆಸೆಗೆ ಈ ದ್ಯೂತ ಕ್ರೀಡೆ ನಾಂದಿಯಾಯಿತು. ದುರ್ಯೋಧನನು ತನ್ನ ಪರವಾಗಿ ಶಕುನಿಯು ಆಡುವನು. ನೀನು ಪಣವಾಗಿಡುವ ರತ್ನಗಳನ್ನು, ಐಶ್ವರ್ಯಗಳನ್ನು ನಾನು ಪಣವಾಗಿಡುವೆ ಎಂದನು. ನಿನ್ನ ಪರವಾಗಿ ಬೇರೊಬ್ಬನು ಆಡುವುದು ಇದು ಸರಿಯಲ್ಲ ಎಂದು ಯುಧಿಷ್ಠಿರನು ಹೇಳಲು ಶಕುನಿ ಚುಚ್ಚು ಮಾತುಗಳನ್ನು ಆಡಿ ಅವನನ್ನು ಕೆರಳಿಸಿ ಸವಾಲನ್ನು ಒಪ್ಪಿಕೊಳ್ಳುವಂತೆ ಮಾಡಿದನು. ಆಟ ಮೊದಲಾಯಿತು. ದುರ್ಯೋಧನನು ತನ್ನ ರತ್ನಾಭರಣ ಮತ್ತು ಐಶ್ವರ್ಯವನ್ನು ಪಣವಾಗಿಡಲು ಯುಧಿಷ್ಠಿರನು ಅದಕ್ಕೆ ಸರಿಸಮವಾಗಿಯೇ ತನ್ನ ಆಭರಣ ಸಂಪತ್ತನ್ನು ಒಡ್ಡಿದನು. ಯುಧಿಷ್ಠಿರ ನಂತರ ಶಕುನಿ ದಾಳ ಉರುಳಿಸಿದನು. ನಾನೇ ಗೆದ್ದೆ ಎಂದು ಕೇಕೆ ಹೊಡೆದನು. ದಾಳದ ಮೇಲೆ ದಾಳಗಳು ಬಿದ್ದವು. ಕ್ಷತ್ರಿಯ ಧರ್ಮಕ್ಕೆ ಕಟ್ಟು ಬಿದ್ದು ಆಟಕ್ಕೆ ಕುಳಿತಿದ್ದ ಯುಧಿಷ್ಠಿರನನ್ನು ದ್ಯೂತದ ಸನ್ನಿಯು ಆವರಿಸಿಕೊಂಡಿತು. ರಥಗಳು, ಆನೆ ಕುದುರೆಗಳು, ಸೈನ್ಯ, ಸೇವಕರು, ಕೋಶದಲ್ಲಿದ್ದ ಸಂಪತ್ತು, ಧಾನ್ಯ ಸಂಗ್ರಹ ಎಲ್ಲವನ್ನು ಪಣವಾಗಿಟ್ಟ ಯುಧಿಷ್ಠಿರನು ಒಂದೊಂದನ್ನಾಗಿ ಕಳೆದುಕೊಂಡನು. ಆಗ ಶಕುನಿಯು, ನಾನೇ ಗೆದ್ದೆ ಎಂದು ಎದೆಗೆಡಬೇಡ. ರಾಜ ನಿನ್ನ ತಮ್ಮಂದಿರು ಇಲ್ಲವೇ? ಅವರನ್ನು ಪಣಕ್ಕಿಡಯ್ಯ. ಯಾರಿಗೆ ಗೊತ್ತು, ದುರ್ಯೋಧನನ್ನೇ ಸೋಲಬಹುದು. ಆಗ ಅವನು ಗೆದ್ದುಕೊಂಡಿರುವ ಸಮಸ್ತ ಐಶ್ವರ್ಯವನ್ನು ಹಿಂತಿರುಗಿಸುವನು ಎಂದನು. ಜೂಜಿಗಿಳಿದ ಯುಧಿಷ್ಠಿರನು ತಾನಾಗಿ ಉಳಿದಿರಲಿಲ್ಲ. ಅವನು ತಮ್ಮ ತಮ್ಮಂದಿರನ್ನು ಪಣವಾಗಿಟ್ಟು ಕಳೆದುಕೊಂಡನು. ಆಗ ಅವನು ಕೈಚಲ್ಲಿ ತಲೆ ತಗ್ಗಿಸಿ ಕುಳಿತು ಬಿಟ್ಟನು. ಆಗ ಶಕುನಿಯು, ನಿನ್ನ ಪತ್ನಿ ದ್ರೌಪದಿಯನ್ನು ಮರೆತು ಬಿಟ್ಟೆಯಾ? ಯಾಕೆ ಮನಸ್ಸಾಗುತ್ತಿಲ್ಲವೇ? ಒಡ ಹುಟ್ಟಿದವರಿಗಿಂತ ಪತ್ನಿಯ ಆಪ್ತಳು. ತಮ್ಮಂದಿರನ್ನು ಬಿಟ್ಟರೂ ಹೆಂಡತಿಯನ್ನು ಬಿಡಲಾರೆಯಲ್ಲವಾ ಎಂದು ಅಂಗಿಸಿದನು. ಆಗ ಯುಧಿಷ್ಠಿರನು, ನೀನಿನ್ನು ನನ್ನನ್ನು ಗೆದ್ದುಕೊಂಡಿಲ್ಲ, ಮೊದಲು ನನ್ನನ್ನು ಗೆದ್ದುಕೋ ಎಂದನು. ಅದು ನಡೆಯಿತು. ಈಗ ದ್ರೌಪದಿಯೇ ನನ್ನ ಪಣ ಎಂದು ಘೋಷಿಸಿಬಿಟ್ಟನು ಯುಧಿಷ್ಠಿರ. ಅದನ್ನು ಕೇಳಿ ಅರ್ಜುನನ ಮುಖ ಕೆಂಪೇರಿತು. ಭೀಮನ ಕೈ ಗದೆಯತ್ತ ಸರಿಯಿತು. ವಿದುರನು ಎರಡೂ ಕೈಗಳಿಂದಲೂ ತನ್ನ ತಲೆಯನ್ನು ಒತ್ತಿಕೊಂಡನು. ನಕುಲ ಸಹದೇವರ ಮುಷ್ಟಿಗಳು ಬಿಗಿದುಕೊಂಡವು. ಭೀಷ್ಮ ಮತ್ತು ದ್ರೋಣಾದಿಗಳು ನಿಟ್ಟುಸಿರು ಬಿಟ್ಟರು. ದಾಳ ಉರುಳಿತು. ಬೆನ್ನಲ್ಲೇ ಶಕುನಿಯ ಅಟ್ಟಹಾಸ, ಇದೋ ನಾನೇ ಗೆದ್ದೆ. ದುರ್ಯೋಧನನ ಹೃದಯ ಹರ್ಷದಿಂದ ತುಂಬಿತು. ಅವನು ಶಕುನಿಯ ಕೈ ಹಿಡಿದು, ಇಂದು ನನ್ನ ಬದುಕಿನ ಅತ್ಯಂತ ಸಂತಸದ ದಿನ ಎಂದು ಉದ್ಗರಿಸಿದನು. ನಂತರ ಪ್ರಾತಿಕಾಮಿಗೆ ದ್ರೌಪದಿಯನ್ನು ಕರೆತಾ ಎಂದು ಹೇಳಿ ಅಟ್ಟಿದನು. ಆಗ ವಿದುರನು, ಬೇಡ ದುರ್ಯೋಧನ, ಮಲಗಿರುವ ಹುಲಿಯನ್ನು ಜಿಂಕೆಯಂತೆ ಎಬ್ಬಿಸುವಂತೆ ಪಾಂಡವರನ್ನು ರೊಚ್ಚಿಗಿಳಿಸಬೇಡ. ದ್ರೌಪದಿಯನ್ನು ಅವಮಾನಿಸಿದರೆ ನೀನು ನಿನ್ನವರು ಸರ್ವನಾಶವಾಗಿ ಹೋಗುವಿರಿ ಎಂದು ಎಚ್ಚರಿಸಿದನು. ಪ್ರಾತಿಕಾಮಿಗೆ ದ್ರೌಪದಿಯು ಹೇಳಿದಳು, ನನ್ನ ಪತಿ ಮೊದಲು ತನ್ನನ್ನು ತಾನು ಸೋತನೆ ಅಥವಾ ನನ್ನನ್ನು ಪಣಕ್ಕಿಡುವ ಮೊದಲೇ ಸೋತಿದ್ದನೆ? ಕೇಳಿಕೊಂಡು ಬಾ ಎಂದು. ಆದರೆ ಅವಳ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ಸಿಕ್ಕಲಿಲ್ಲ. ಬದಲಿಗೆ ದುಶ್ಯಾಸನನು ಬಂದು, ಯುಧಿಷ್ಠಿರನು ಮೊದಲು ತನ್ನನ್ನು ತಾನು ಪಣವಾಗಿಟ್ಟುಕೊಂಡು ಸೋತು ನಂತರವೇ ನಿನ್ನನ್ನು ಸೋತನು. ಅದಕ್ಕೇನೀಗ? ಹೇಗಾದರೂ ನೀನೀಗ ದುರ್ಯೋಧನನ ದಾಸಿ.
ಇನ್ನು ಮುಂದೆ ಅವನೇ ನಿನ್ನ ಒಡೆಯ ಎಂದು ಹೇಳಿ ಅವಳ ನೀಳವಾದ ಕಾಳಸರ್ಪದಂತಿರುವ ಕೇಶರಾಶಿಯನ್ನು ಹಿಡಿದು ದರದರನೆ ಸಭಾಂಗಣಕ್ಕೆ ಎಳೆದು ತಂದನು. ದ್ರೌಪದಿಯ ಕಂಬನಿ ಹಾರಿ ಹೋಗಿತ್ತು. ಈ ಮಹಾಸಭೆಯಲ್ಲಿ ಧರ್ಮ ಸೂಕ್ಷ್ಮಗಳನ್ನು ಬಲ್ಲ ವಿದ್ಯಾಪರಾಂಗತರಾದ ಹಿರಿಯರಿದ್ದಾರೆ, ಗುರುಗಳಿದ್ದಾರೆ. ನಾನು ನಿಮ್ಮನ್ನು ಕೇಳುವುದಿಷ್ಟೇ, ಯುಧಿಷ್ಠರನು ತನ್ನನ್ನು ಸೋತುಕೊಂಡ ಬಳಿಕ ನನ್ನನ್ನು ಪಣವಾಗಿಡಲು ಅವನಿಗೇನು ಹಕ್ಕಿದೆ? ಪ್ರಚಂಡ ಆಟಗಾರನಾದ ಶಕುನಿಯೊಂದಿಗೆ ಆಡಿ ನನ್ನ ಗಂಡ ಗೆಲ್ಲಲಾರ. ಆತ ತಮ್ಮಂದಿರನ್ನು ಸಕಲ ಸಂಪತ್ತನ್ನು ಕಳೆದುಕೊಳ್ಳುವವರೆಗೂ ಭೀಷ್ಮ ದ್ರೋಣರಂತ ಹಿರಿಯರು ಸುಮ್ಮನಿದ್ದರೆ ವಿದುರನ ಬುದ್ಧಿ ಮಾತುಗಳಿಗೆ ಇಲ್ಲಿ ಬೆಲೆ ಸಿಗಲಿಲ್ಲವೇ? ಹಿರಿಯರಿಲ್ಲದ ಸಭೆ ಸಭೆಯಲ್ಲ, ನ್ಯಾಯವಾದುದನ್ನು ಹೇಳದವರು ಹಿರಿಯರಲ್ಲ, ಸತ್ಯವನ್ನು ಒಳಗೊಳ್ಳದ್ದು ನ್ಯಾಯವಲ್ಲ ಎಂದು ದ್ರೌಪದಿ ಸಿಡಿಲಿನಂತ ಧ್ವನಿಯಲ್ಲಿ ಹೇಳಿದಳು. ಆಗ ಕರ್ಣನು, ನಮಗೆ ದಾಸಾನುದಾಸರಾದ ಪಾಂಡವರಿಗೆ ಆಗಲಿ ದ್ರೌಪದಿಗೆ ಆಗಲಿ ರಾಜೋಚಿತ ವಸ್ತ್ರಾಭರಣಗಳನ್ನು ಸಲ್ಲತಕ್ಕವಲ್ಲ. ಕೂಡಲೇ ಅವರು ಅದನ್ನೆಲ್ಲ ಕಳಚಿ ನಮಗೆ ಒಪ್ಪಿಸಿ ಮತ್ತು ರಾಜ್ಯಭ್ರಷ್ಟರಾಗಿ ತೊಲಗಬೇಕು ಎಂದು ದುರ್ಯೋಧನನ ಪರವಾಗಿ ಹೇಳಿದನು. ಪಾಂಡವರು ಕೂಡಲೇ ತಮ್ಮ ಪಟ್ಟೆ ಪೀತಾಂಬರ ಮತ್ತು ಆಭರಣಗಳನ್ನು ಕಳಚಿದರು. ಆಗ ದುಶ್ಯಾಸನನು, ನಿನಗೆ ಪ್ರತ್ಯೇಕವಾಗಿ ಹೇಳಬೇಕಾದುದೇನಿದೆ? ನೀನು ನಿನ್ನ ಮೇಲುಡುಗೆಯನ್ನು ಕಳಚು ಎಂದು ಹೇಳಿದನಲ್ಲದೆ ಅವಳ ಕ್ರುದ್ಧ ದೃಷ್ಟಿಯನ್ನು ಕಡೆಗಣಿಸಿ ಅವಳ ಮೇಲುಡುಗೆಯಾದ ಸೀರೆಯನ್ನು ಸೆಳೆದನು. ದ್ರೌಪದಿಯು ತನ್ನ ಸೀರೆಯ ಗಂಟನ್ನು ಬಿಗಿಯಾಗಿ ಹಿಡಿದುಕೊಂಡು ತನ್ನ 5 ಪತಿಯಂದಿರನ್ನು ದೀನ ದೃಷ್ಟಿಯಿಂದ ನೋಡಿದಳು. ಯುಧಿಷ್ಠರ ತಲೆಯನ್ನೇ ಎತ್ತಲಿಲ್ಲ. ಅರ್ಜುನ ಮತ್ತು ಭೀಮರು ಅವರ ಕ್ರೋಧಾವೇಶಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಸಾಹಸ ಪಡುತ್ತಿದ್ದರು. ನಕುಲ ಸಹದೇವರ ಸ್ಥಿತಿಯೂ ಹಾಗೇ ಇದೆ. ಇನ್ನು ಭೀಷ್ಮ ಮತ್ತು ದ್ರೋಣಾದಿಗಳು ಅವಳ ದೃಷ್ಟಿಯನ್ನು ಎದುರಿಸಲಾಗದೆ ಬೇರೆತ್ತಲೋ ನೋಟವನ್ನು ಹರಿಸಿದ್ದಾರೆ. ದ್ರೌಪದಿಯ ಕೈಗಳು ಸೋತವು. ತನ್ನ ಪ್ರಯತ್ನ ವ್ಯರ್ಥವಾಗುತ್ತಿದೆ ಎನಿಸಿದ ಕೂಡಲೇ ಅವಳು ಆಪ್ತ ಬಾಂಧವನಾದ ಅನಾಥ ರಕ್ಷಕನೂ ಆದ ಶ್ರೀಕೃಷ್ಣನನ್ನು ನೆನೆಯುತ್ತಾ ತನ್ನ ಪ್ರಯತ್ನವನ್ನು ಬಿಟ್ಟುಕೊಟ್ಟು ತನ್ನ 2 ಕೈಗಳನ್ನು ಮೇಲೆತ್ತಿ ನಮಸ್ಕರಿಸುತ್ತಾ, ಕೃಷ್ಣ ವಾಸುದೇವ, ಅಸಹಾಯಕರ ಕೊನೆಯ ಆಧಾರವು ನೀನೇ ಆಗಿರುವೆ. ನನ್ನ ಘನತೆ ಗೌರವಗಳನ್ನು ನೀನೇ ರಕ್ಷಿಸಬೇಕು ಎಂದು ಕೃಷ್ಣನಲ್ಲಿ ಬೇಡಿಕೊಂಡಳು. ಆಗ ಪವಾಡವೊಂದು ಘಟಿಸಿತು. ದುಶ್ಯಾಸನನು ಎಳೆದಂತೆಲ್ಲ ಅವಳ ಸೀರೆಯು ಉದ್ದವಾಗುತ್ತಲೇ ಹೋಯಿತು. ಅವಳ ದೇಹವನ್ನು ಸೀರೆ ಸುತ್ತಿಕೊಂಡೇ ಇತ್ತು. ಎಳೆದೆಳೆದು ದುಶ್ಯಾಸನನ ಕೈಗಳೇ ಸೋತು ಹೋದವು. ಸೀರೆಗಳು ರಾಶಿ ರಾಶಿಯಾದವು. ದುಶ್ಯಾಸನ ಸೋತು ಸುಣ್ಣವಾಗಿ ಕುಸಿದು ಕುಳಿತನು. ಆಗ ದುರ್ಯೋಧನನು, ನೀನು ದಾಸಿಯಾಗುವುದಕ್ಕೆ ಹುಟ್ಟಿದವಳಲ್ಲ ದ್ರೌಪದಿ, ಇದೋ ನಿನ್ನ ಸ್ಥಾನ ಇಲ್ಲಿ ಎಂದು ತನ್ನ ತೊಡೆಯನ್ನು ತಟ್ಟಿಕೊಂಡು, ಬಾ ನನ್ನ ಪಟ್ಟ ಮಹಿಷಿಯಾಗು, ಇಲ್ಲಿ ಕುಳಿತುಕೋ ಎಂದು ಆಹ್ವಾನ ನೀಡಿದನು. ದ್ರೌಪದಿ ತನ್ನ ಅಂತರಂಗದಲ್ಲಿರುವ ಪರಮಾತ್ಮನ ಹೊರತು ಬೇರೆ ಯಾರನ್ನೂ ನೋಡಲಾರ ಎಂಬಂತೆ ಕಣ್ಗಳನ್ನು ಮುಚ್ಚಿಕೊಂಡಿದ್ದಳು. ಅಲ್ಲಿಗೆ ಭೀಮನ ಸಹನೆಯು ನಶಿಸಿತು. ಅವನು ಒಮ್ಮೆಲೆ ಸ್ಫೋಟಿಸಿ ಲಾವರಸವನ್ನು ಉಗುಳುವ ಜ್ವಾಲಾಮುಖಿಯಂತೆ ವಿಜೃಂಭಿಸಿ, ದ್ರೌಪದಿಯೊಂದಿಗೆ ಇಂಥ ಅಸಭ್ಯ ವರ್ತನೆಯೇ, ಅದು ಪತಿಗಳ 5 ಮುಂದೆ, ಇನ್ನೂ ಬಹುಕಾಲ ಈ ದುಷ್ಟರನ್ನು ಭೂದೇವಿ ಸಹಿಸಿಕೊಳ್ಳುವುದಿಲ್ಲ. ಇದೋ ನಾನು ಪ್ರತಿಜ್ಞೆ ಮಾಡುತ್ತಿರುವೆ, ಈ ದುರ್ಯೋಧನನ ತೊಡೆಯನ್ನು ಮುರಿಯುವೆ, ದ್ರೌಪದಿಯ ಕೇಶವನ್ನು ಹಿಡಿದೆಳೆದ ದುಶ್ಯಾಸನನ ಹೊಟ್ಟೆ ಬಗೆದು ಅವನ ರಕ್ತ ಕರುಳುಗಳಿಂದಲೇ ಅವಳ ಮುಡಿಯನ್ನು ಅಲಂಕರಿಸುವೆ. ಹೀಗೆ ಮಾಡದೆ ಹೋದಲ್ಲಿ ನನಗೆ ಚಿರಕಾಲ ನರಕ ಪ್ರಾಪ್ತಿಯಾಗಲಿ ಎಂದು ಶಪಥ ಮಾಡಿದನು. ಅರ್ಜುನನು ಅಣ್ಣನ ಆಜ್ಞೆಗೆ ಕಾಯದೆ ಎದ್ದು ನಿಂತು, ಯುದ್ಧದಲ್ಲಿ ನಾನು ಕರ್ಣನನ್ನು ಯಮಪುರಿಗಟ್ಟುವೆನು, ನನ್ನ ಪ್ರತಿಜ್ಞೆ ನೆರವೇರಿಸಿಕೊಳ್ಳುವೆ ಎಂದು ಸಂಕಲ್ಪ ಮಾಡಿದನು. ಸಹದೇವನು, ಎಲೈ ಶಕುನಿ, ಇಂದು ನೀನೆಸೆದ ದಾಳಗಳು ನಿನ್ನ ರಾಜನನ್ನು ಗೆಲ್ಲಿಸಿರಬಹುದು. ಯುದ್ಧದಲ್ಲಿ ನಾನು ಎಸೆಯುವ ಅಸ್ತ್ರಗಳು ನಿನ್ನನ್ನು ಕೊಲ್ಲುವವು. ಆಗ ನಿನ್ನ ದ್ಯೂತಚಾತುರ್ಯವು ನಿನ್ನನ್ನು ಉಳಿಸದು ಎಂದು ತನ್ನ ತೀರ್ಮಾನವನ್ನು ಹೇಳಿದ. ಆಗ ನಕುಲನು, ನಾನು ಶಕುನಿಯ ಮಗ ಉಲೂಕನನ್ನು ಕೊಂದು ಅವನ ವಂಶವನ್ನು ಅಳಿಸಿ ಬಿಡುವೆ ಎಂದು ಅವನ ತೀರ್ಮಾನವನ್ನು ಹೇಳಿದ. ಇತ್ತ ದುರ್ಯೋಧನನು ಅವರ ಪ್ರತಿಜ್ಞೆಗಳಿಂದ ವಿಚಲಿತನಾಗದೆ, ಯಾರಿಲ್ಲಿ, ಈ ವಸ್ತ್ರಗಳ ರಾಶಿಯನ್ನು ವಸ್ತ್ರಾಗಾರಕ್ಕೆ ಸಾಗಿಸಿಬಿಡಿ ಎಂದು ಆಜ್ಞಾಪನೆ ಮಾಡಿದ. ಕೂಡಲೇ ದ್ರೌಪದಿಯು ತನ್ನ ಕಣ್ಣುಗಳನ್ನು ತೆರೆದು ಆ ವಸ್ತ್ರ ರಾಶಿಯನ್ನು ನೋಡುತ್ತಲೇ ಅದು ಬೆಂಕಿ ಹತ್ತಿಕೊಂಡು ಉರಿದು ಬೂದಿಯಾಯಿತು. ದ್ರೌಪದಿಯು, ಭೀಮನ ಪ್ರತಿಜ್ಞೆ ನೆರವೇರುವ ತನಕ ನನಗೆ ರಾಣಿ ಯೋಗ್ಯವಾದ ವಸ್ತ್ರಾಭರಣಗಳು ಬೇಡ. ಭೀಮ ದುಶ್ಯಾಸನನ ನೆತ್ತರಿನಲ್ಲಿ ನನ್ನ ಕೂದಲನ್ನು ನೆನೆಸಿ ಅವನ ಎಲುಬುಗಳಿಂದ ಬಾಚಿ ಕರುಳುಗಳನ್ನು ಮಾಲೆ ಮಾಡಿ ಕಟ್ಟುವ ತನಕ ತನ್ನ ಮುಡಿಯನ್ನು ಕಟ್ಟಲಾರೆ ಎಂದು ಉಚ್ಚ ಸ್ವರದಲ್ಲಿ ಘೋಷಿಸಿದಳು. ಅದುವರೆಗೂ ತನ್ನ ಮಗನೇ ಗೆಲ್ಲುತ್ತಿದ್ದಾನೆಂದು ಬೀಗುತ್ತಿದ್ದ ಧೃತರಾಷ್ಟ್ರನು ಪಾಂಡವರ ಪ್ರತಿಜ್ಞೆಗಳನ್ನು ಕೇಳಿ ಭಯದಿಂದ ತಲ್ಲಣಿಸಿ ಹೋದನು. ನನ್ನ ದುರ್ದೈವಿಯಾದ ಮಗನೇ, ನಿನ್ನ ಹೊಟ್ಟೆ ಕಿಚ್ಚಿನ ಬುದ್ಧಿಯಿಂದ ಎಂಥ ಅನಾಹುತವನ್ನು ಮಾಡಿದೆ. ಇನ್ನಾದರೂ ಹುತ್ತವನ್ನು ತುಳಿಯುವುದು ಬಿಡು. ಸರ್ಪಗಳು ಹೊರಬಂದಿರುವುದು ಕಾಣಿಸುತ್ತಿಲ್ಲವೇ ಎಂದು ದುರ್ಯೋಧನನನ್ನು ಗದರಿಸಿ, ಅಮ್ಮ ದ್ರೌಪದಿ, ಅಂಧನೂ ವೃದ್ಧನೂ ಆದ ನನಗಾಗಿ ನೀವೆಲ್ಲ ಇಂದು ನಡೆದಿರುವುದನ್ನು ಮರೆತು ಬಿಡಿ ಎಂದು ಕೇಳಿಕೊಳ್ಳುತ್ತಿರುವೆ. ಕುರುವಂಶದ ಹಿರಿಯನಾದ ನಾನು ಆಜ್ಞಾಪಿಸುತ್ತಿರುವೆ. ಪಾಂಡವರಿಂದ ಗೆದ್ದಿರುವ ಅವರ ರಾಜ್ಯ ಸೈನಿಕರು ವಸ್ತ್ರಾಭರಣ ಹಾಗೂ ಆನೆ ಕುದುರೆ ರಥಗಳನ್ನೆಲ್ಲ ದುರ್ಯೋಧನನು ಕೂಡಲೇ ಅವರಿಗೆ ಮರಳಿಸಬೇಕು. ಪಾಂಡವರು ಸರ್ವ ಸ್ವತಂತ್ರರು. ದ್ರೌಪದಿ ಅವರ ಪತ್ನಿ, ಅವರೆಲ್ಲರೂ ತಮ್ಮ ರಾಜ್ಯವಾದ ಇಂದ್ರಪ್ರಸ್ಥವನ್ನು ಸುಖದಿಂದ ಆಳಿಕೊಂಡಿರಲಿ ಎಂದು ಘೋಷಿಸಿದನು.
ಯುಧಿಷ್ಠಿರನು ಕೋಪದಿಂದ ಕುದಿಯುತ್ತಿದ್ದ ತಮ್ಮಂದಿರನ್ನು ಶಾಂತಗೊಳಿಸಿದನು. ಪತ್ನಿ ಮತ್ತು ಸೋದರರೊಂದಿಗೆ ಇಂದ್ರಪ್ರಸ್ಥದೆಡೆಗೆ ಪ್ರಯಾಣ ಬೆಳೆಸಿದನು.